ನಮಸ್ಕಾರ. ಐಸಿರಿ ಮಿಲೆಟ್ ಸೆಲ್ಸ್ ಮಿಕ್ಸ್ ಅರ್ಪಿಸುವ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಮುಖ್ಯಾಂಶಗಳು. ಕಿಕ್ಕಿರಿದು ಸೇರಿದ್ದ ಜೆಡಿಎಸ್ ಕಾರ್ಯಕರ್ತರ ನಡುವೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೊಮ್ಮಗ ಮತ್ತು ಎಚ್ ಡಿ ರೇವಣ್ಣ ಅವರ ಪುತ್ರ ಸೂರಜ್ ರೇವಣ್ಣ ವಿಧಾನ ಪರಿಷತ್ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿ ಆಯ್ಕೆಗೆ ನಾಮಪತ್ರ ಸಲ್ಲಿಕೆ. ವಿವಾದಿತ ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡೆದ ಕೇಂದ್ರ ಸರ್ಕಾರದ ನಡೆಯನ್ನು ಸ್ವಾಗತಿಸಿದ ಮಾಜಿ ಸಚಿವ ಎಚ್ ಡಿ ರೇವಣ್ಣ. ಬ್ರಾಹ್ಮಣ ಮಹಾಸಭಾದ ಚುನಾವಣೆಯಲ್ಲಿ ಅರಸೀಕೆರೆ ತಾಲೂಕಿನ ಬ್ರಾಹ್ಮಣ ಸಮಾಜದ ಎಲ್ಲ ಸದಸ್ಯರು ಅಶೋಕ್ ಹಾರ್ನಹಳ್ಳಿ ಅವರಿಗೆ ಮತ ಹಾಕುವ ಮೂಲಕ ಬೆಂಬಲಿಸುತ್ತೇವೆ. ಬ್ರಾಹ್ಮಣ ಸಂಘದ ಪದಾಧಿಕಾರಿಗಳ ಹೇಳಿಕೆ. ಜೆಡಿಎಸ್ ಪಕ್ಷ ತೊರೆದು ನಮಗೆ ಪ್ರತ್ಯೇಕ ಆಸನ ಕೊಡಿ ಎಂದು ಜೆಡಿಎಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದ ಅರಸೀಕೆರೆ ನಗರಸಭೆಯ 7 ಸದಸ್ಯರನ್ನ ಅನರ್ಹಗೊಳಿಸಿ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಆದೇಶ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಸಾಹಿತ್ಯ ಚಟುವಟಿಕೆಗಳನ್ನು ಅತ್ಯಂತ ಹೆಚ್ಚು ಮುತುವರ್ಜಿಯಾಗಿ ಮಾಡುವ ಕ್ರಿಯಾಶೀಲ ವ್ಯಕ್ತಿ ರವಿ ನಾಕಲ್ಗೂಡು ಅವರಿಗೆ ಜಿಲ್ಲಾ ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ಸಂಘ ತನ್ನ ಬೆಂಬಲ ಘೋಷಣೆ. ಕಿಕ್ಕಿರಿದು ಸೇರಿದ ಜೆಡಿಎಸ್ ಕಾರ್ಯಕರ್ತರ ನಡುವೆ ಇಂದು ಮೆರವಣಿಗೆಯಲ್ಲಿ ಬಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಮೊಮ್ಮಗ ಮತ್ತು ಎಚ್ ಡಿ ರೇವಣ್ಣ ಅವರ ಪುತ್ರ ಸೂರಜ್ ರೇವಣ್ಣ ವಿಧಾನ ಪರಿಷತ್ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿ ಆಯ್ಕೆಗೆ ನಾಮಪತ್ರ ಸಲ್ಲಿಸಿದರು. ಚುನಾವಣಾಧಿಕಾರಿಯಾದ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಮಯದಲ್ಲಿ ತಾಯಿ ಭವಾನಿ ರೇವಣ್ಣ, ಪಕ್ಷದ ರಾಜ್ಯಾಧ್ಯಕ್ಷ ಸಕಲೇಶಪುರ ಶಾಸಕ ಎಚ್ ಕೆ ಕುಮಾರಸ್ವಾಮಿ, ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಮತ್ತು ಶ್ರವಣಬೆಳಗೊಳ ಶಾಸಕ ಸಿಎನ್ ಬಾಲಕೃಷ್ಣ ಜೊತೆಗಿದ್ದರು. ಇಂದು ನಾಮಪತ್ರ ಸಲ್ಲಿಸಿದ ಸೂರಜ್ ರೇವಣ್ಣ ಅವರು ಇಂದು ಅಫಿಡವಿಟ್ ಸಲ್ಲಿಸಿಲ್ಲ. ಇದನ್ನು ಸಲ್ಲಿಸಲು ಕಾನೂನಿನಲ್ಲಿ ಅವಕಾಶ ಇದೆ. ಇದನ್ನು ಅವರು ಚುನಾವಣಾ ಶಾಖೆಗೆ ತಲುಪಿಸಬಹುದು ಎಂದು ಜಿಲ್ಲಾಧಿಕಾರಿ ಕಚೇರಿ ಪ್ರಕಟಣೆ ತಿಳಿಸಿದೆ. ನಗರದ ಎನ್ನ ವೃತ್ತದಿಂದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ತಲುಪಿದ ಮೆರವಣಿಗೆ ಆಯ್ದ ವ್ಯಕ್ತಿಗಳಿಗೆ ಮಾತ್ರ ಕಚೇರಿ ಪ್ರವೇಶಿಸಲು ಅವಕಾಶ ಕಲ್ಪಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಸ್ತೆಯಲ್ಲಿ ಜನರು ಜಮಾಯಿಸಿದ ಹಿನ್ನೆಲೆಯಲ್ಲಿ ವಾಹನ ಸಂಚಾರಕ್ಕೆ ಬದಲಿ ರಸ್ತೆಗಳನ್ನು ವಾಹನ ಚಾಲಕರಿಗೆ ಸೂಚಿಸಲಾಯಿತು. ಹೇಳಿಕೇಳಿ ರೇವಣ್ಣ ಅಂದರೆ ಸಾಕು, ಜ್ಯೋತಿಷ್ಯ ಗಳಿಗೆ ಕಾಲ ನೋಡುವುದು ರಾಜ್ಯದ ಜನರಿಗೆ ತಿಳಿದ ವಿಷಯ. ಇಂದು ಮಗನ ನಾಮಪತ್ರ ಸಲ್ಲಿಸುವ ಸಮಯ ನಿಗದಿ ಮಾಡಿಕೊಂಡು ಬಂದಿದ್ದ ರೇವಣ್ಣ ಮತ್ತು ಮಗ ಸೂರಜ್ ರೇವಣ್ಣ ಚಪ್ಪಲಿ ಹಾಕಿರಲಿಲ್ಲ. ಇದಕ್ಕೆ ಕಾರಣ ಹೇಳಬೇಕಾಗಿಲ್ಲ. ನಾಮಪತ್ರ ಸಲ್ಲಿಸಲು ಜಿಲ್ಲಾಧಿಕಾರಿ ಕಚೇರಿಗೆ ಒಳಗೆ ಹೋದ ಮೇಲೆ ಸಂಸದ ಮತ್ತು ಅಭ್ಯರ್ಥಿಯ ತಮ್ಮ ಪ್ರಜ್ವಲ್ ರೇವಣ್ಣ ಕಚೇರಿ ಹೊರಗಡೆ ನಿಂತು ಜೆಡಿಎಸ್ ಮುಖಂಡರನ್ನು ಮಾತನಾಡಿಸುತ್ತಿದ್ದರು. ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಮಾಧ್ಯಮದವರನ್ನು ಮಾತನಾಡಿಸಿದರೆ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತದೆ ಎಂದು ಅಭ್ಯರ್ಥಿಯನ್ನು ಕಚೇರಿ ಹೊರಕ್ಕೆ ಹೋಗು ಎಂದು ಸಲಹೆ ನೀಡಿದರು. ಅಭಿಮಾನಿಗಳ ಜೈಕಾರ ನಡುವೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಸೂರಜ್ ರೇವಣ್ಣ, ಮೊದಲು ನಾನು ಅಭ್ಯರ್ಥಿಯಾಗುತ್ತೀನಿ ಅಂತ ಗೊತ್ತಿರಲಿಲ್ಲ. ನನಗೆ ಅಲ್ಪ ಸ್ವಲ್ಪ ರಾಜಕೀಯದ ಅನುಭವ ಇದೆ. ಶಾಸಕರ ಸಲಹೆ ಪಡೆದು ಕಾರ್ಯನಿರ್ವಹಿಸುತ್ತೇನೆ. ನನಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕ್ಯಾಂಡಿಡೇಟ್ಸ್ ಬಗ್ಗೆ ಮಾಹಿತಿ ಇಲ್ಲ. 2 ದಿನಗಳ ಕೆಳಗೆ ನನಗೆ ಅಭ್ಯರ್ಥಿಯಾಗುವ ಬಗ್ಗೆ ಗೊತ್ತಿರಲಿಲ್ಲ ಎಂದರು. ಅಭ್ಯರ್ಥಿಯಾಗಿರೋದು ವಿಶೇಷವಾಗಿ ಹೇಳಬೇಕು ಅಂದ್ರೆ ನಾನು ಅಭ್ಯರ್ಥಿ ಆಗ್ತಿದ್ರೆ ನನಗೆ ಭಾವನೆ ಇಲ್ಲ. ನಮಗೆ ಬಹುತೇಕ ಎಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ 70 ಭಾಗ ಇವತ್ತು ಭವಾನಿ ಮೇಡಮ್ ಅವ್ರನ್ನ ಇವತ್ತು ಅಭ್ಯರ್ಥಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿದ್ರು. ಬಟ್ ಅವ್ರು ಇವತ್ತು MLA ಈಗ ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ನನಗೆ ಫಸ್ಟ್ ಆಫ್ ಆಲ್ ನನಗೆ ಕ್ಯಾಂಡಿಡೇಟ್ ಆಗಿದೆ ಅಂತ ಐಡಿಯಾ ಇಲ್ಲ. ಈಗ ನಾನು ಕ್ಯಾಂಡಿಡೇಟ್ ಆಗಿರೋದು ನನಗೆ 2 ದಿನದ ಮುಂಚೆ ಗೊತ್ತಾಗಿರೋದು. ನನಗೆ ನಂದೇ ಗೊತ್ತಿರಲಿಲ್ಲ. ಈಗ ನಾನು ತಿಳ್ಕೊತೀನಿ ಅದೇನಂತ ತಿಳ್ಕೊಂಡು ಹೇಳ್ತೀನಿ. ಹಾಗೂ ನಮ್ಮ ತಂದೆಯವರು ಇವತ್ತೇನು ಅಭಿವೃದ್ಧಿ ಅಧಿಕಾರ ಅಂತ ಕರೀತಾರೆ, ಎಲ್ಲ ಏನು ಅಭಿವೃದ್ಧಿ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಎಲ್ಲ ತಾಲೂಕುಗಳೆಲ್ಲ, ಅದು ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಕ್ ಬಯಸ್ತೀನಿ. ವಿವಾದಿತ ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡೆದ ಕೇಂದ್ರ ಸರ್ಕಾರದ ನಡೆಯನ್ನ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಸ್ವಾಗತಿಸಿದ್ದಾರೆ. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಹಾನಿಗೆ ಒಳಗಾಗಿರುವ ಕಾಫಿ, ಭತ್ತ, ಜೋಳ, ರಾಗಿ ಬೆಳೆಗಳಿಗೆ ನಷ್ಟ ಪರಿಹಾರ ಕೊಡಬೇಕು ಎಂದು ಒತ್ತಾಯಿಸಿದರು. ರೈತರ ಬೆಳೆ ಸರ್ವನಾಶ ಆಗಿದೆ. ಇವತ್ತು ರಾಗಿ ಬೆಳೆ ಇರ್ಬೋದು, ಜೋಳ ಇರ್ಬೋದು, ಮತ್ತೆ ಕಾಫಿ ಬೆಳೆ ಇರ್ಬೋದು, ಭತ್ತ ಇದೆಲ್ಲ ಸಂಪೂರ್ಣ ಆಗಿದೆ. STRF ನಲ್ಲಿ ಘೋಷಣೆ ಮಾಡಬೇಕು ಅಂತ ಶಾಸಕ ಕೆಎಂ ಶಿವಲಿಂಗೇಗೌಡ ಮಾತನಾಡಿ, ಕೇಂದ್ರದ ಬಿಜೆಪಿ ಸರ್ಕಾರ 700 ಜನ ರೈತರ ಬಲಿ ಪಡೆದು ಈಗ ವಾಪಸ್ ಪಡೆದಿದೆ. ರೈತರು ಹೆದರಿದ್ದಾರೆ. ಇದು ಬಿಜೆಪಿಗೆ ಎಚ್ಚರಿಕೆ ಗಂಟೆ. ಬಿಜೆಪಿಗೆ ಈಗ ಬುದ್ಧಿ ಬಂದಿದೆ. ಇದು ರೈತರಿಗೆ ಮತ್ತು ಜನರಿಗೆ ಸಿಕ್ಕ ಜಯ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಕೆ ಕುಮಾರಸ್ವಾಮಿ ಅಭಿಪ್ರಾಯಪಟ್ಟರು. ಶಾಸಕ ಲಿಂಗೇಶ್ ಬಾಲಕೃಷ್ಣ ಮಾತನಾಡಿದರು. ನರೇಂದ್ರ ಮೋದಿ ಅವರನ್ನ ಈ ದೇಶದ ರೈತರು ಎದುರಿಸಿದ್ದಾರೆ, ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ. ಭಾರತ ದೇಶದಲ್ಲಿ ರೈತನನ್ನ ಬಿಟ್ಟು ಯಾರು ಈ ದೇಶದ ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ. ಇವತ್ತೇನು ಅವರು 3 ರೈತ ಕರಾಳ ಶಾಸನವನ್ನು ವಾಪಸ್ ಸಂಪೂರ್ಣ ನಾಶ ಆಗಿದೆ. ನಾನು ಅವರು ಸಮೀಕ್ಷೆ ಮಾಡಕ್ಕೆ ಹೇಳಿದ್ದಾರೆ. ಸಮೀಕ್ಷೆ ಮಾತ್ರ ಇದು ಈ ದೇಶದ ರೈತರಿಗೆ ಜನರಿಗೆ ಸಿಕ್ಕಂತಹ ಜಯ ಇದೆ. ಇವತ್ತು ರಾಜ್ಯ ಬ್ರಾಹ್ಮಣ ಮಹಾಸಭಾದ ಚುನಾವಣೆಯಲ್ಲಿ ಅರಸೀಕೆರೆ ತಾಲೂಕಿನ ಬ್ರಾಹ್ಮಣ ಸಮಾಜದ ಎಲ್ಲ ಸದಸ್ಯರು ಅಶೋಕ್ ಹಾರ್ನಹಳ್ಳಿ ಅವರಿಗೆ ಮತ ಹಾಕುವ ಮೂಲಕ ಬೆಂಬಲಿಸುತ್ತೇವೆ ಎಂದು ಬ್ರಾಹ್ಮಣ ಸಂಘದ ಪದಾಧಿಕಾರಿಗಳು ಹೇಳಿದ್ದಾರೆ.
ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಅಭ್ಯರ್ಥಿಯಾಗಿರುವ ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರ್ನಳ್ಳಿ ಅವರನ್ನು ಬೆಂಬಲಿಸಲು ತಾಲೂಕು ಬ್ರಾಹ್ಮಣ ಸಂಘ ನಿರ್ಧರಿಸಿದೆ ಎಂದು ಬ್ರಾಹ್ಮಣ ಸಂಘದ ಅಧ್ಯಕ್ಷ ಕೆಆರ್ ರಮೇಶ್ ತಿಳಿಸಿದ್ದಾರೆ. ಅಖಿಲ ಕನ್ನಡ ಬ್ರಾಹ್ಮಣ ಸಭಾಗೆ 30 ಜನ ಉಪಾಧ್ಯಕ್ಷರು ಮಾಡ್ಯಾರೆ. ಯಾರು ಆರಾಮಾಗಿದ್ದು ಯಾರು ಕೆಲಸವನ್ನು ಮಾಡ್ತಾರೆ. ಇಷ್ಟೊಂದು ಔಷಧಿ ಇಲ್ಲ. ಮತ್ತು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರನ್ನ ಮೆಂಬರ್ ಮಾಡ್ತಾರೆ. ಯಾರು ಅಧ್ಯಕ್ಷ ಆಗ್ತಾರೆ ತಾಲೂಕಲ್ಲಿ ಮತ್ತು ಜಿಲ್ಲೆಯಲ್ಲಿ ಅಧ್ಯಕ್ಷ ಆದವ್ರನ್ನ ಅವರು ಅಲ್ಲಿ ಮೆಂಬರ್ ಮಾಡ್ಕೋಬೇಕು. ಆ ದೃಷ್ಟಿಯಿಂದ ಮುಂದೆ ಬೈಲೆಲ್ಲ ಚೇಂಜ್ ಮಾಡಬೇಕಾಗಿದೆ. ಎಲ್ಲವನ್ನು ಕಾನೂನು ಪರಿಣತಿ ಇಟ್ಕೊಂಡು ಅಶೋಕ್ ಹಾರ್ನಳ್ಳಿ ನಾವು ಅವ್ರನ್ನ ಬೆಂಬಲಿಸೋಕ್ಕೆ ಇಷ್ಟಪಡ್ತಾರೆ. ಮುಂದೆ ಹೇಗೆ ನಮ್ಮ ಅರಸೀಕೆರೆ ತಾಲೂಕು ನಮಗೂ ಒಂದೇ ನೋಡಿ ಈ ಸಭಾಗಳೆಲ್ಲ ಬೇರೆ ಜಿಲ್ಲೆಗೂ ಹೋಗಿ ನಮ್ಮ ಪ್ರಚಾರ ಕಾರ್ಯಗಳನ್ನು ಕೈಗೊಳ್ತಾರೆ. ಯಾಕೆಂದ್ರೆ ಯಾವುದೇ ಸಮುದ್ರಕ್ಕೆ ನೀರು ಸುರಿದ್ರೆ ಸಮುದ್ರ ನೀರು ಇಟ್ಕೊಳ್ಳೋಲ್ಲ, ಮತ್ತೆ ಮೇಲಕ್ಕೆ ಮೋಡವಾಗಿ ಕೆಡಿಸ್ಬಿಟ್ಟು ನಮಗೆ ಮತ್ತೆ ವಾಪಸ್ ಕೊಡುತ್ತದೆ. ಹಾಗೆ ನಾವು ಅಶೋಕ್ ಹಾರ್ನಳ್ಳಿ ಅವ್ರ ಪರವಾಗಿ ಎಷ್ಟೇ ನಾವು ಕೆಲಸ ಮಾಡಿದ್ರು ಕೂಡ ಅವ್ರೇನು ಇಟ್ಕೊಳ್ಳಲ್ಲ, ಮತ್ತೆ ನಮಗೆ ಪ್ರತಿರೂಪವಾಗಿ ಬೇರೆ ರೂಪದಲ್ಲಿ ನಮಗೆ ಅನುಕೂಲ ಮಾಡ್ತಾರೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಪಾರ ಜ್ಞಾನ ಮತ್ತು ಆಸಕ್ತಿ ಹೊಂದಿದ್ದು ಹಾಗೂ ಕಾನೂನು ತಜ್ಞರು ಕೂಡ ಆಗಿರುವುದರಿಂದ ಜೊತೆಗೆ ಸಂಘಟನಾ ಶಕ್ತಿ, ಸಮಾಜ ಸೇವೆ ಎಲ್ಲ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದು ಅವರ ಗೆಲುವು ರಾಜ್ಯಾದ್ಯಂತ ಇಡೀ ಬ್ರಾಹ್ಮಣ ಸಮಾಜದ ಗೆಲುವಾಗಿರುತ್ತದೆ. ತಾಲೂಕಿಗೆ ಅಶೋಕ್ ಅವರ ಕೊಡುಗೆ ಅಪಾರವಾಗಿದೆ. ಮುಂದೆಯೂ ಕೂಡ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಸಮಾಜಕ್ಕೆ ಅವರ ಮಾರ್ಗದರ್ಶನ, ಬಲ, ಸಹಕಾರ ಅತ್ಯಂತ ಅವಶ್ಯಕವಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ರಾಮಚಂದ್ರು, ರವಿಕುಮಾರ್, ಗೋಪಾಲ್, ಸಾಂಗ್ಲಿ ಮತ್ತಿತರರು ಉಪಸ್ಥಿತರಿದ್ದರು. ಜೆಡಿಎಸ್ ಪಕ್ಷ ತೊರೆದು ನಮಗೆ ಪ್ರತ್ಯೇಕ ಆಸನ ಕೊಡಿ ಎಂದು ಜೆಡಿಎಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದ ಅರಸೀಕೆರೆ ನಗರಸಭೆಯ 7 ಸದಸ್ಯರನ್ನು ಅನರ್ಹಗೊಳಿಸಿ ಜಿಲ್ಲಾಧಿಕಾರಿ ಆದೇಶ ನೀಡಿದ್ದಾರೆ. ಎಂಎಸ್ ಹರ್ಷವರ್ಧನ್ ರಾಜ್, ಚಂದ್ರಶೇಖರಯ್ಯ, ಕವಿತಾ, ದರ್ಶನ್, ವಿದ್ಯಾಧರ್, ಆಯಿಷಾ ಪುಟ್ಟಸ್ವಾಮಿ ಮತ್ತು ಕಲೈ ಆರ್ಎಸಿ ಶಾಸಕರ ವಿರುದ್ಧ ಬಂಡೆದ್ದು ಜೆಡಿಎಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ನಮಗೆ ಪ್ರತ್ಯೇಕ ಆಸನಕ್ಕೆ ಬೇಡಿಕೆ ಇಟ್ಟಿದ್ರು. ಆದರೆ ಮರುದಿನ ಕಲೈ ಅರಸಿ 10 ಲಕ್ಷ ಹಣದ ಆಮಿಷ ಒಡ್ಡಿ ಬಿಜೆಪಿಯವರು ಹಣ ಮನೆಗೆ ಇಟ್ಟು ಹೋಗಿದ್ದಾರೆ. ನಾನು ಜೆಡಿಎಸ್ ಬಿಡುವುದಿಲ್ಲ ಎಂದು ಹೇಳಿಕೆ ನೀಡಿ ಸಂಚಲನ ಮೂಡಿಸಿದ್ರು. ಇವರ ವಿರುದ್ಧ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಜಿಲ್ಲಾಧಿಕಾರಿ ಅವರಿಗೆ ದೂರು ನೀಡಿದ್ರು. ಇದನ್ನು ವಿಚಾರಣೆ ನಡೆಸಿ ಡಿಸಿ 7 ಸದಸ್ಯರನ್ನು ಅನರ್ಹಗೊಳಿಸಿ ಆದೇಶ ನೀಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನ ಸಾಹಿತ್ಯ ಚಟುವಟಿಕೆಗಳನ್ನು ಅತ್ಯಂತ ಹೆಚ್ಚು ಮುತುವರ್ಜಿಯಾಗಿ ಮಾಡುವ ಕ್ರಿಯಾಶೀಲ ವ್ಯಕ್ತಿಯಾಗಿರುವ ರವಿನಾಥಲ್ಗೂಡು ಅವರು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಇವರಿಗೆ ಜಿಲ್ಲಾ ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರರ ಶಿಕ್ಷಕರ ಸಂಘ ತನ್ನ ಬೆಂಬಲ ಘೋಷಿಸಿದೆ. ನಗರದ ಪತ್ರಕರ್ತರ ಸಂಘದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಎಟಿ ವೆಂಕಟೇಶ್, ರವಿ ಅವರಿಗೆ ಹೆಚ್ಚಿನ ಮತಗಳನ್ನು ಕೊಡುವುದರ ಮೂಲಕ ಕನ್ನಡ ಸೇವೆಗೆ ಅವಕಾಶ ಮಾಡಿಕೊಡುವಂತೆ ಕೋರಿದರು. ಕಳೆದ 3 ದಶಕಗಳಿಂದ ಪತ್ರಕರ್ತರಾಗಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷರಾಗಿ ಕನ್ನಡ ನೆಲ, ಜಲ, ಸಂಸ್ಕೃತಿ, ನಾಡುನುಡಿಗೆ ಸೇವೆ ಸಲ್ಲಿಸಿ ಕನ್ನಡ ಪರ ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ. ಪತ್ರಕರ್ತ ಮತ್ತು ಶಿಕ್ಷಕ ಎಂದರೆ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಈ 2 ವರ್ಗದವರು ನಿರಂತರವಾಗಿ ಸಾಹಿತಿಗಳಾಗಿರುತ್ತಾರೆ ಎಂದರು. ಹಾಸನ ಜಿಲ್ಲಾ ಪದವೀಧರ ಶಿಕ್ಷಕರ ಸಂಘದಿಂದ ಶ್ರೀಯುತ ಅವಿರತ ಹೋರಾಟಗಾರರು, ಜನಾನುರಾಗಿಯಾದಂಥ ಶ್ರೀಯುತ ರವಿ ನಾಟ್ಲಗೌಡರವರಿಗೆ ಬೆಂಬಲ ಸೂಚಿಸಿ ಈ ಮಾಧ್ಯಮಗೋಷ್ಠಿಯನ್ನು ನಡೆಸುತ್ತಿದ್ದೇನೆ. ಏಕೆಂದರೆ ಯಾಕೆ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರವಿ ನಾಟ್ಲಗೌಡರು ಯಾಕೆ ಎಂಬ ಪ್ರಶ್ನೆಗೆ ನಾನು ಕಂಡಂಥ ರವಿ ನಾಟ್ಲಗೌಡರು ಕ್ರಿಯಾಶೀಲ ಯುವಕರು, ಉತ್ಸಾಹಿಗಳು, ಧೀಮಂತ ಹೋರಾಟಗಾರರು. ಯಾವುದೇ ಸಾಹಿತಿಗಳಾಗಲಿ, ಶಿಕ್ಷಕರಾಗಲಿ ನಿರಂತರ ಪತ್ರಕರ್ತರು ಮತ್ತು ಸಾಹಿತಿಗಳು ನಿರಂತರ ಸಾಹಿತಿಗಳಾಗಿರ್ತಾರೆ. ಬರದ ಮಾತ್ರಕ್ಕೆ ಸಾಹಿತಿಗಳೆಲ್ಲ ನಿರಂತರವಾಗಿ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಪತ್ರಕರ್ತರು ಹಾಗೂ ಸಾಹಿತಿಗಳು ನಿರಂತರವಾಗಿರ್ತಾರೆ. ಶಿಕ್ಷಕರು ಹುಟ್ಟ ದುಮ್ಮಾನಗಳಿಗೆ ಸ್ಪಂದಿಸುವಂಥ ನಾನು ಕಂಡಂಥ ಏಕೈಕ ವ್ಯಕ್ತಿ ನಮ್ಮ ಶ್ರೀಯುತ ರವಿ ನಾಟ್ಲಗೌಡರವರು. ಇವತ್ತು ಬರೀ ಸಾಹಿತಿಗಳಾಗಿಲ್ಲದೆ ಎಲ್ಲರ ಕಷ್ಟ, ಸುಖ, ದುಮ್ಮಾನಗಳು ಎಲ್ಲದರಲ್ಲೂ ಭಾಗಿಯಾದಂಥ ಮತ್ತು ನಾನು ಕಂಡಂಥ ಹಾಸನ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಕೂಡ ಇತಿಹಾಸದಲ್ಲಿ ಸುಮಾರು ಜಿಲ್ಲಾಧ್ಯಕ್ಷರುಗಳು, ತುಂಬ ಜನ ಅನುಭವಿಗಳು, ಉತ್ತಮರು ಕೆಲಸ ಮಾಡಿ ಹೋಗಿದ್ದಾರೆ. ತಿದ್ದಬಹುದು, ಹೇಳಬಹುದು, ಬರೆಯಬಹುದು. ಆದರೆ ಪತ್ರಕರ್ತರು ಯಾವಾಗಲೂ ಕೂಡ ಅವರು ಸಾಹಿತಿಗಳಾಗೇ ಹೊರಹೊಮ್ಮುತ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾದ್ರೆ ನಮ್ಮ ರವಿ ನಾಟ್ಲಗೌಡರವರು ಯಾವಾಗಲೂ ಕೂಡ ಶಿಕ್ಷಕರಾಗಿ 4-5 ವರ್ಷಗಳ ಶಿಕ್ಷಕರಿಗೆ 60% 70% ಆಲೂರು, ಹಾಸನ, ಅರ್ತಿಗೋಡು, ಬೇಲೂರು, ಸಕಲೇಶ್ಪುರ, ಒಳಮೇಶಿಪುರ, ಇನ್ನು ನಮ್ಮ 8 ತಾಲೂಕುಗಳಲ್ಲಿ, ಹಾಸನ ತಾಲೂಕು 8 ತಾಲೂಕುಗಳಲ್ಲಿ ಸುಮಾರು ಶಿಕ್ಷಕರಿಗೆ, ಸರ್ಕಾರಿ ಇಲಾಖೆಗಳಿಗೆ, ಸರ್ಕಾರಿ ಹಿರಿಯ ಅಧಿಕಾರಿಗಳಿಗೆ, ದೀನ ದಲಿತರಿಗೆ ಮತ್ತು ಎಲ್ಲ ಜನಾಂಗದ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರನ್ನು 24/7 365 days
365 ದಿನಗಳಲ್ಲೂ ಯಾವುದೇ ಕಷ್ಟ ದುಃಖ ದುಮ್ಮಾನಗಳಿಗೆ ಬರೀ ಸಾಹಿತಿಗಳಲ್ಲದೆ ಎಲ್ಲರ ಒಡನಾಟವನ್ನು ಇಟ್ಕೊಂಡು ಎಲ್ಲರ ದುಃಖ ದುಮ್ಮಾನಗಳಿಗೆ ಸ್ಪಂದಿಸುವಂಥ ನಾನು ಕೊಂಡಂಥ ಏಕೈಕ ವ್ಯಕ್ತಿ ನಮ್ಮ ಶ್ರೀಯುತ ರವಿ ನಾಥಗೌಡರವರು. ಇವತ್ತು ಬರೀ ಸಾಹಿತಿಗಳಾಗಿಲ್ಲದೆ ಎಲ್ಲರ ಕಷ್ಟ ಸುಖ ದುಮ್ಮಾನಗಳು ಎಲ್ಲದರಲ್ಲೂ ಭಾಗಿಯಾದಂಥ ಮತ್ತು ನಾನು ಕೊಂಡಂಥ ಹಾಸನ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಕೂಡ ಇತಿಹಾಸದಲ್ಲಿ ಸುಮಾರು ಜಿಲ್ಲಾಧ್ಯಕ್ಷರುಗಳು ತುಂಬ ಜನ ಅನುಭವಿಗಳು ಉತ್ತಮರು ಕೆಲಸ ಮಾಡಿ ಹೋಗಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರರ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಮಂಜುನಾಥ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಗೌರವ ಕಾರ್ಯದರ್ಶಿ ರಮೇಶ್, ಸಂಘದ ಕಾರ್ಯದರ್ಶಿ ಲೋಹಿತ್, ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಸೋಮನಾಯಕ್, ಅಶೋಕ್ ಹಾಜರಿದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ಕಚೇರಿಯನ್ನು ತಹಶೀಲ್ದಾರ್ ಯುಎಂ ಮೋಹನ್ ಕುಮಾರ್ ಉದ್ಘಾಟಿಸಿದರು. ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆಯು ರಾಜ್ಯದಲ್ಲೇ ಉತ್ತಮ ಸಮಾಜಮುಖಿ ಸೇವೆ ಮಾಡುವ ಮೂಲಕ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿ ಗ್ರಾಮೀಣ ಜನರ ಆರ್ಥಿಕ ಸ್ವಾವಲಂಬನೆಗೆ ಪೂರಕವಾದ ಉಳಿತಾಯ ಯೋಜನೆ ಮಾಡುವ ಮೂಲಕ ಇಂದು ಉತ್ತಮ ಸಾಧನೆ ಮಾಡುತ್ತಿದೆ. ಅದರ ಜೊತೆಗೆ ಜಿಲ್ಲೆಯಲ್ಲಿ 9 ಸೇವಾ ಕೇಂದ್ರಗಳನ್ನು ಸ್ಥಾಪಿಸಿ ಸಾರ್ವಜನಿಕರಿಗೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಸೇವೆ ನೀಡಲು ಮುಂದಾಗಿದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸುವ ಉದ್ದೇಶದಿಂದ ನಾಡ ಕಚೇರಿಗಳಿಗೆ ತಮ್ಮ ಸೇವಾ ಸಂಸ್ಥೆಯಿಂದ ಡಾಟಾ ಎಂಟ್ರಿ ಮಾಡಿ ಕಳುಹಿಸಿದಲ್ಲಿ ಅವುಗಳನ್ನು ಕಾಲಮಿತಿಯೊಳಗೆ ಸಮಸ್ಯೆ ಬಗೆಹರಿಸಲು ಸಾಧ್ಯ ಎಂದು ತಿಳಿಸಿದರು. ಒದಗಿಸುವಂತಹ ಒಂದು ಸಂಸ್ಥೆ. ಈ ಸಂಸ್ಥೆ ಇಷ್ಟೊಂದು ಎಲ್ಲ 9 ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ. ಜಿಲ್ಲಾ ಯೋಜನಾಧಿಕಾರಿ ಜಯರಾಮ್ ಮಾತನಾಡಿ, ಈ ಸಂಸ್ಥೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಸೇವಾ ಕಾರ್ಯವನ್ನು ಗ್ರಾಮೀಣ ಪ್ರದೇಶಗಳಿಗೆ ತಲುಪಿಸುವ ಕೆಲಸವನ್ನು ನಮ್ಮ ಸೇವಾ ಪ್ರತಿನಿಧಿಗಳು ಮಾಡಲಿದ್ದು, ಇದರಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ಶ್ರಮಯೋಗಿ, ಆಧಾರ್ ಕಾರ್ಡ್ ತಿದ್ದುಪಡಿ, ಜಾತಿ ಆದಾಯ, ರೇಷನ್ ಕಾರ್ಡ್ ಸೇರಿದಂತೆ ಸರ್ಕಾರದ 10 ಹಲವು ಯೋಜನೆ ಅಡಿಯಲ್ಲಿ ಮುಖ್ಯವಾಗಿ ಗ್ರಾಮೀಣ ಭಾಗದ ಪಿಂಚಣಿ ಯೋಜನೆ ಸೇರಿದಂತೆ ಹಲವಾರು ಸೇವೆಗಳನ್ನು ಈ ಯೋಜನೆಯಡಿ ನೀಡಲಾಗುವುದು ಎಂದರು. ಸರ್ಕಾರದ ಜೊತೆಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇದರ ಉದ್ದೇಶ ಯಾರೂ ಸಹ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಬಾರದು ಎಂದರು. ತಾಲೂಕು ಯೋಜನಾಧಿಕಾರಿ ಸಂಧ್ಯಾ ಶೆಟ್ಟಿ, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ನಾಗೇಶ್, ಕೆರೆ ಅಭಿವೃದ್ಧಿ ಸಮಿತಿಯ ಸೋಮಣ್ಣ, ಮಹಾದೇವ್ ಇತರರು ಹಾಜರಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ರವಿ ನಾಕಲ್ಗೂಡು ಅವರಿಗೆ ವೀರಶೈವ ಸಮಾಜದವರು ಬೆಂಬಲ ನೀಡುತ್ತಿದ್ದೇವೆ ಎಂದು ವೀರಶೈವ ಸಮಾಜದ ಮುಖಂಡ ಹಾಗೂ ಸಾಲ್ಗಾಮೆ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಮಾಜಿ ಅಧ್ಯಕ್ಷ ಯಲ್ಗುಂದ ರಮೇಶ್ ತಿಳಿಸಿದ್ದಾರೆ. ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಯುವ ಉತ್ಸಾಹಿ ಬರಹಗಾರ, ಹೋರಾಟಗಾರ ಮತ್ತು ಉತ್ತಮ ಸಂಘಟಕ ರವಿ ನಾಕಲ್ಗೂಡು ಅವರು ಸಾಹಿತ್ಯ ಪರಿಷತ್ ಕೆಲಸಗಳಲ್ಲಿ ಅಪಾರ ಅನುಭವ ಹೊಂದಿರುವವರನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ರವಿ ನಾಕಲ್ಗೂಡು ಅವರು ಗೌರವಾಧ್ಯಕ್ಷರಾಗಿ ಸಾಲ್ಗಾಮೆ ಭಾಗದಲ್ಲಿ ಹೋಬಳಿ ಸಮ್ಮೇಳನಗಳನ್ನು ಅದ್ದೂರಿಯಾಗಿ ಆಯೋಜನೆ ಮಾಡಲು ಪ್ರಮುಖ ಕಾರಣ. ಅಲ್ಲದೆ ಕನ್ನಡದ ಮನಸ್ಸುಗಳು ಮತ್ತು ಸಾಹಿತಿಗಳನ್ನು ಒಟ್ಟಿಗೆ ಕೊಂಡೊಯ್ಯುವ ಸಾಮರ್ಥ್ಯ ಅವರಿಗಿದೆ ಎಂದು ಅವರ ಕಾರ್ಯವೈಖರಿ ಬಗ್ಗೆ ನಮಗೆ ಅಪಾರವಾದ ನಂಬಿಕೆ ಇದೆ ಎಂದರು. ಪತ್ರಕರ್ತರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿನ ಗೌರವ ಅಧ್ಯಕ್ಷರು ಆಗಿರ್ತಕ್ಕಂಥ ರವಿ ನಾಕಲ್ಗೂಡು ಅವರು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಅವರು ಎಲ್ಲ ಸಮಾಜದ ಒಡನಾಟಿಗಳು, ಸಂಘಟಕರು ಎಲ್ಲರನ್ನೂ ಸಮಾಜದ ಪ್ರೀತಿಯಿಂದ ಕೊಂಡೊಯ್ಯತಕ್ಕಂತಹ ಒಂದು ವ್ಯಕ್ತಿ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಹಾಸನ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಈ ಸಲ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಈ ವ್ಯಕ್ತಿಗೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಹಾಸನ ಜಿಲ್ಲಾ ವೀರಶೈವ ಸಮಾಜ, ಹಾಸನ ಜಿಲ್ಲಾ ವೀರಶೈವ ಯುವ ಸೇನೆ ಮತ್ತು ಎಲ್ಲ ಸಮಾಜದ ಮುಖಂಡರುಗಳು ನಾವೆಲ್ಲ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಯಾಕೆಂದರೆ ಹಾಲೂರು ನಡೆದಂತಹ ಸಮಯದಲ್ಲಿ ತ್ಯಾಗರಾಜರವರನ್ನು ಅಧ್ಯಕ್ಷರನ್ನು ಮಾಡಿ, ಅರಸೀಕೆರೆಯಲ್ಲಿ ಚಲನಚಿತ್ರ ನಟರಾದಂತಹ ದೊಡ್ಡಣ್ಣನವರನ್ನು, ವೀರಶೈವದ ಮುಖಂಡರಾದ ದೊಡ್ಡಣ್ಣನವರನ್ನು ಇದು ಮಾಡಿ, ನಾಡಿನ ಸಮ್ಮೇಳನದಲ್ಲಿ ತಿರುಪತಿಯಲ್ಲಿ ಶಿವಶಂಕರಪ್ಪರವನ್ನು ಮಾಡಿ, ಸಾಲಗಾಮೆ ಹೋಬಳಿ ಸಮ್ಮೇಳನದಲ್ಲಿ ಕಾಂತರಾಜರವರನ್ನು ಅಧ್ಯಕ್ಷರನ್ನು ಮಾಡಿ, ಹೀಗೆ ವೀರಶೈವ ಮುಖಂಡರನ್ನು ತುಂಬ ಗೌರವಯುತವಾಗಿ ಸಾಹಿತಿಗಳನ್ನು ಗೌರವಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವೀರಶೈವ ಸಮಾಜದ ಮತ್ತು ವೀರಶೈವ ಯುವ ಘಟಕದ ಎಲ್ಲರೂ ಬೆಂಬಲಿಸುತ್ತಿದ್ದೇವೆ. ಯುವ ಬರಹಗಾರರ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ರವಿ ನಾಕಲ್ಗೂಡು ಅವರು ಉತ್ಸುಕರಾಗಿದ್ದಾರೆ. ಅವರು ಅಧ್ಯಕ್ಷರಾದರೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿದ್ದಾರೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶಂಭು ಪ್ರಕಾಶ್, ಹೊರವನಹಳ್ಳಿ, ತಮ್ಮಯ್ಯಣ್ಣ, ಶರತ್ ಭೂಷಣ್ ಹಾಜರಿದ್ದರು. ಅರ್ಕಲಗೂಡು ತಾಲೂಕಿನ ಶಾಪಗ್ರಸ್ತ ಗ್ರಾಮಗಳಾದ ಪೆಮ್ಮನಹಳ್ಳಿ, ಮಾರಗೋಡನಹಳ್ಳಿ ಗ್ರಾಮಗಳ ರಸ್ತೆ ನಿರ್ಮಿಸಿ ನಮ್ಮಗಳ ಋಣ ತೀರಿಸಿ ಎಂದು ಶಾಸಕ ಟಿ ರಾಮಸ್ವಾಮಿ ಅವರಿಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ತಾಲೂಕಿನ ಕೊಣನೂರು ಹೋಬಳಿ ಪೆಮ್ಮನಹಳ್ಳಿ ಮತ್ತು ಮಾರಗೋಡನಹಳ್ಳಿ ಗ್ರಾಮಗಳ ರಸ್ತೆ ಹದಗೆಟ್ಟಿ ಹಲವಾರು ವರ್ಷಗಳು ಕಳೆದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಅಥವಾ ತಾಲೂಕಿನ ಶಾಸಕರಾಗಲಿ ಗ್ರಾಮದ ರಸ್ತೆ ನಿರ್ಮಾಣಕ್ಕೆ ಒತ್ತು ನೀಡದೆ ಗ್ರಾಮಕ್ಕೆ ಅನ್ಯಾಯ ಎಸಗುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸುಮಾರು 70 ಕುಟುಂಬಗಳು ವಾಸಿಸುವ ಗ್ರಾಮಕ್ಕೆ ಸುಗಮವಾದ ರಸ್ತೆ ಚರಂಡಿ ವ್ಯವಸ್ಥೆ ಇಲ್ಲದೆ ತಾಲೂಕಿನ ಶಾಪಗ್ರಸ್ತ ಗ್ರಾಮಗಳಾಗಿ ಮಾರ್ಪಾಡಾಗಿದೆ. ಹಲವಾರು ಬಾರಿ ಶಾಸಕರ ಮನೆ ಬಾಗಿಲಿಗೆ ತೆರಳಿ ರಸ್ತೆ ವಿಚಾರವಾಗಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಮುಂದಿನ ಚುನಾವಣೆಗೆ ಗ್ರಾಮಕ್ಕೆ ಮತ ಕೇಳುಗಲು ಬರುವುದಾದರೆ ಮೊದಲು ರಸ್ತೆ ನಿರ್ಮಿಸಿ ಬನ್ನಿ,
ಕಳೆದ ಬಾರಿ ಮತ ನೀಡಿ ನಿಮಗೆ ಅಧಿಕಾರ ಮಾಡಿದ್ದೀವಿ, ಗ್ರಾಮದ ಋಣ ತೀರಿಸಲು ನೀವು ರಸ್ತೆ ನಿರ್ಮಾಣ ಮಾಡಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು. ಬೆಮ್ಮನಹಳ್ಳಿ ಗ್ರಾಮ ಸುಮಾರು 70 ಒಕ್ಕಲಿರ್ತಕ್ಕಂಥ ಈ ಗ್ರಾಮದಲ್ಲಿ ಸ್ವಂತಂತ್ರ ಬಂದಾಗಲಿಂದ ಇಲ್ಲಿವರೆಗೂ ಈ ರಸ್ತೆ ಕೆಲಸ ಆಗಲಿಲ್ಲ. ಇಲ್ಲಿವರೆಗೆ ಬಂದಂಥ ಯಾವುದೇ ಒಬ್ಬ ಜನಪ್ರತಿನಿಧಿ ಕೂಡ ಈ ರಸ್ತೆ ಕಡೆ ಗಮನ ಹರಿಸಲಿಲ್ಲ. ಸರಿಸುಮಾರು ಪ್ರತಿನಿತ್ಯ 50 ಕುಟುಂಬಗಳು ಈ ರಸ್ತೆಯಲ್ಲಿ ಸಂಚರಿಸ್ತಾರೆ. ದಿನನಿತ್ಯದ ವ್ಯವಸಾಯದ ಕೆಲಸ ಅಥವಾ ಹೊಗೆ ಸೊಪ್ಪಿನ ಕೆಲಸ, ಯಾವುದೇ ಕೆಲಸ ಆಗಿರ್ಬೋದು, ಜೋಳ ಮುರಿಯೋದಾಗಿರ್ಬೋದು, ಪ್ರತಿಯೊಂದು ಕೆಲಸ. ಮತ್ತು ದಿನ ಸ್ಕೂಲ್ ಮಕ್ಕಳಿಗೂ ಕೂಡ ಈ ರಸ್ತೆ ತುಂಬ ತೊಂದರೆ ಆಗಿರ್ತದೆ. ಹಾಲಿರ್ತಕ್ಕಂಥ ಆಗಿರ್ಬೋದು ಅಥವಾ ಹಿಂದೆ ಇದ್ದಂಥವ್ರಾಗಿರ್ಬೋದು, ಯಾರೂ ಕೂಡ ಈ ರಸ್ತೆನ ಸರಿಪಡಿಸ್ಲಿಲ್ಲ. ತುಂಬ ತೊಂದರೆ ಆಗಿರ್ತಕ್ಕಂಥ ಈ ರಸ್ತೆ ಆದಷ್ಟು ಬೇಗ ರೆಡಿ ಮಾಡಬೇಕು. ಮತ್ತು ನಮ್ಮ ಗ್ರಾಮದಿಂದ ಹಾಲಿರ್ತಕ್ಕಂಥವ್ರಿಗೆ ತುಂಬ ಅನುಕೂಲ ಪಡ್ಕೊಂಡವ್ರೆ ನಮ್ಮ ಗ್ರಾಮದಿಂದ, ಜನಗಳಿಂದ. ಆದರೆ ಯಾವುದೇ ಥರದ ಅನುಕೂಲನ ನಮ್ಮ ಊರಿಗೆ ಕೊಡಲಿಲ್ಲ. ಗ್ರಾಮದ ಮಂಜು, ನಾಗರಾಜಣ್ಣ, ಮಂಜುನಾಥ್, ಸಣ್ಣಸ್ವಾಮಣ್ಣ, ಮಹೇಶ್, ನಟರಾಜನೇತರರು ಹಾಜರಿದ್ದರು. ಈಗ ಜಾಹೀರಾತು. ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ್, ಸಂಪಿಗೆ ಮುಖ್ಯ ರಸ್ತೆ, 9ನೇ ಕ್ರಾಸ್, ಕೆಆರ್ಪುರಂ, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಫಸ್ಟ್ ಟೈಮ್ ಎವರ್ ಇನ್ ಹಾಸನ್. 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ. ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅಮೂಲ್ನ ಅತ್ಯಾಕರ್ಷಕ ಎಕ್ಸ್ಕ್ಲೂಸಿವ್ ಶಾಪ್ನಲ್ಲಿ ಸ್ವಾದಿಷ್ಟಕರ ಐಸ್ ಕ್ರೀಂಗಳು, ವಿಭಿನ್ನ ಬಗೆಯ ಅಮೂಲ್ ಚಾಕೊಲೇಟ್ಗಳು, ರುಚಿಯಾದ ಸ್ವೀಟ್ಸ್ಗಳು, ಅಮೂಲ್ ಬಟರ್, ಅಮೂಲ್ ಚೀಸ್, ಫ್ಲೇವರ್ಡ್ ಮಿಲ್ಕ್ಗಳು, ಶುದ್ಧ ದೇಸಿ ಹಸುವಿನ ತುಪ್ಪ, ಫ್ರೆಶ್ ಕ್ರೀಮ್, ವಿಪಿಂಗ್ ಕ್ರೀಮ್, ಅಮೂಲ್ ಮಿಠಾಯಿ ಮೇಡ್, ಕುಕೀಸ್, ರಸ್ಕ್ಸ್, ಶುಗರ್ ಫ್ರೀ ಐಸ್ ಕ್ರೀಂಗಳು ಮತ್ತು ಚಾಕೊಲೇಟ್ಗಳು, ಅಮೂಲ್ನ ಇನ್ನು ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಇಲ್ಲಿ ದೊರೆಯುತ್ತವೆ. ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಂಗಳಲ್ಲಿ ಸ್ಪೆಷಲ್ ಆಫರ್ ಕೂಡ ಲಭ್ಯವಿದೆ. ದೇಸಿ ಚಾಟ್ಸ್ಗಳು, ಡೆಲಿಷಿಯಸ್ ಚೀಸಿ ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ಸ್, ಫ್ರೈಸ್, ಮಿಲ್ಕ್ ಶೇಕ್ಸ್, ಫಾಲುದಾಸ್, ಅಮೂಲ್ ಸ್ಪೆಷಲ್ ಸಂಡೇಸ್ಗಳನ್ನು ಸವಿಯಲು ಒಮ್ಮೆ ಭೇಟಿ ನೀಡಿ. ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ, ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ. ಸಂಪಿಗೆ ಮುಖ್ಯ ರಸ್ತೆ, 9ನೇ ಕ್ರಾಸ್, ಕೆಆರ್ಪುರಂ, ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನೌ ಇನ್ ಹಾಸನ್. ಬಾ ಮಗಳೇ, ಬರ್ತಿದ್ದೀನಿ ಅಮ್ಮ. ಸಂಪ್ರದಾಯವನ್ನು ನಾವು ಯಾಕೆ ಪಾಲಿಸಬೇಕು ಗೊತ್ತಾ? ನನ್ಗೊತ್ತು. ಅಪ್ಪನಿಗೆ ಲಾಡು ತಿನ್ನಬೇಕು, ಅದ್ಕೆ. ಅಮ್ಮನಿಗೆ ಎಲ್ಲರನ್ನು ಮನೆಗೆ ಕರೆಯಬೇಕು, ನನಗೆ ಭೀಮಾ ಮಹಾ ಉತ್ಸವ್. ಸಂಪ್ರದಾಯಗಳು ಜೀವನದ ಹೊಳಪು, ಅದನ್ನು ಭೀಮಾ ಮಹಾ ಉತ್ಸವದೊಂದಿಗೆ ಥಳಥಳಿಸುವಂತೆ ಮಾಡಿ. ಚಿನ್ನ, ವಜ್ರ, ಬೆಳ್ಳಿ, ಚಿನ್ನದ ಎಕ್ಸ್ಚೇಂಜ್ನಲ್ಲಿ ಪ್ರತಿ ಗ್ರಾಮ್ಗೆ ₹100 ಹೆಚ್ಚು ಪಡೆಯಿರಿ. Akshara Academy, Hassan's #1 coaching center for all competitive exams. IAS, PSI, PDO, FDA, STA, KS ಫೌಂಡೇಶನ್ ಕೋರ್ಸ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಎಂದೇ ಎನ್ರೋಲ್ ಆಗಿ ಅಕ್ಷರ ಅಕಾಡೆಮಿ. ಪ್ರತಿಷ್ಠಿತ ತರಬೇತಿ ಕೇಂದ್ರಗಳಲ್ಲಿ ಪರಿಣಿತರಾಗಿರುವ ಅನುಭವಿ ಬೋಧಕರು, ನಿರಂತರ ಅಭ್ಯಾಸಕ್ಕಾಗಿ ವಿಶಿಷ್ಟವಾದ ಲೈಬ್ರರಿ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗೂ ಪ್ರತ್ಯೇಕ ಗಮನ ಹರಿಸಿ ಮಾರ್ಗದರ್ಶನ ನೀಡಲಾಗುವುದು. ತಂತ್ರಜ್ಞಾನಾಧಾರಿತ ಸುಸಜ್ಜಿತ ತರಗತಿಗಳು, ಪ್ರತಿಭಾವಂತ ಹಾಗೂ ಅಗತ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಗಂಭೀರ ಅಭ್ಯಾಸಕ್ಕಾಗಿ ಕಲಿತ ಪಠ್ಯಭಾಗಗಳ ಎಲ್ಲ ಬಗೆಯ ಪ್ರಶ್ನೆಗಳನ್ನು ಒಳಗೊಂಡಂತೆ ಪರೀಕ್ಷಾ ಸರಣಿ, ಇನ್ನೂ ಹಲವು ವಿಶೇಷತೆಗಳ ತಾಣ ನಮ್ಮ ಅಕ್ಷರ ಅಕಾಡೆಮಿ. ಕೆಎಸ್ ಫೌಂಡೇಶನ್ ಕೋರ್ಸ್ಗಾಗಿ ದಾಖಲಾತಿ ಪ್ರಾರಂಭವಾಗಿದೆ. ಎಂದೇ ಎನ್ರೋಲ್ ಆಗಿ ಅಕ್ಷರ ಅಕಾಡೆಮಿ, ಶ್ರೀಹರ ಕಟ್ಟಡ, ಕ್ರೈಸ್ಟ್ ಶಾಲೆಯ ಹತ್ತಿರ, ರಿಂಗ್ ರಸ್ತೆ, ವಿದ್ಯಾನಗರ, ಹಾಸನ. ಈ ಅಕ್ಷರ ಅಕಾಡೆಮಿನ ಪ್ರಾರಂಭ ಮಾಡೋ ಮೂಲ ಉದ್ದೇಶ ಏನು ಅಂದ್ರೆ, ನಮ್ಮ ಊರಿನಲ್ಲಿ ಹಾಸನ ಜಿಲ್ಲೆನಲ್ಲಿ ಇಲ್ಲಿ ಓದ್ತಿರುವಂತ ಆಸ್ಪಿರೆಂಟ್ಸ್ ಏನೇನಿದ್ದಾರೆ ಅವ್ರೇನಾದ್ರೂ UPSC ಅಥವಾ KPSC ಎಕ್ಸಾಮಿನೇಷನ್ಸ್ಗೆ ಬೇರೆ ಊರುಗಳನ್ನ ಆಯ್ಕೆ ಮಾಡ್ಕೋಬೇಕಾಗಿತ್ತು. ಹಾಸನ ತೊರೆದು ಬೇರೆ ಊರುಗಳಿಗೆ ಹೋಗ್ಬೇಕಾಗಿತ್ತು. ಕೆಲವರು ಬೆಂಗಳೂರು, ಡೆಲ್ಲಿ ಅಂತ ಈ ತರ ಊರು ಆಯ್ಕೆ ಮಾಡ್ಕೋಬೇಕಾಗಿತ್ತು. ಆ ಕಾರಣದಿಂದ ನಮ್ದೊಂದು ತಂಡ ಯೋಚನೆ ಮಾಡಿ, ಇಲ್ಲ ನಮ್ಮ ಹಾಸನಲ್ಲೇ ಏನಕ್ಕೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ, KS ಆಗಿರ್ಬೋದು, PSI, FD, SDA ಯಾವುದಕ್ಕಾದ್ರೂ ಆಗಿರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನಾವೇ ಒಂದು ಏನಕ್ಕೆ ಅಕಾಡೆಮಿ ಮಾಡಬಾರ್ದು ಅಂತ ಯೋಚನೆ ಮಾಡಿ ಇದನ್ನ ಪ್ರಾರಂಭ ಮಾಡಿದ್ವಿ. ಮೊದಲನೇ ವರ್ಷದಿಂದನೇ ಪ್ರತಿದಿನ 1 ಗಂಟೆ ಅವ್ರಿಗೆ ಈ ಕಾಂಪಿಟೇಟಿವ್ ಕೋಚಿಂಗ್ಸ್ ಬಗ್ಗೆ ಒಂದು ಅವೇರ್ನೆಸ್ ಜೊತೆಗೆ ನಾಲೆಡ್ಜ್ ಹಾಗೆ ಕ್ಲಾಸಸ್ ಇಷ್ಟನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಎಲ್ಲರೂ ಕೂಡ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡೇ ಮಾಡಿದೀವಿ. ನಿಮ್ಮಿಂದ ಸಹಕಾರ ಸಿಕ್ಕುತ್ತೆ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ನಮ್ಮ ಅಕ್ಷರ ಬಳಗದಿಂದ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ 9844460044, 8310441846, 9964660660.
ಶ್ರೀ ಗುರುಗಳ ಆಶೀರ್ವಾದದೊಂದಿಗೆ ಬಿಜಿಎಸ್ ನಗರ ಬೇಲೂರು ಇದೀಗ ನಿವೇಶನ ಕೊಳ್ಳುವವರಿಗೊಂದು ಸುವರ್ಣಾವಕಾಶ. ಹಾಸನ ಬೇಲೂರು ಮುಖ್ಯ ರಸ್ತೆಯಲ್ಲಿರುವ ಬೇಲೂರು ಹಳೆಬೀಡು ಸ್ಥಳೀಯ ಪ್ರಾಧಿಕಾರ ಬೇಲೂರು ಇವರಿಂದ ಅನುಮೋದನೆಗೊಂಡ 30-40 ಚದರ ಅಡಿಯ ನಿವೇಶನಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತಿವೆ. ಇದೀಗ ಇನ್ನು ವಿಸ್ತಾರಗೊಂಡಿರುವ ಬಿಜಿಎಸ್ ನಗರದಲ್ಲಿ ಬೀದಿ ದೀಪದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಟಾರ್ ವ್ಯವಸ್ಥೆ ಹಾಗೂ ಬಾಕ್ಸ್ ಮಾದರಿ ಚರಂಡಿ ವ್ಯವಸ್ಥೆ, ಸುಸಜ್ಜಿತವಾದ ವಾತಾವರಣ ಲಭ್ಯವಿದೆ. ವಿಶಾಲವಾದ ಉದ್ಯಾನವನವನ್ನ ಹೊಂದಿರುತ್ತದೆ. ಈಗಾಗಲೇ ಹಲವು ಮನೆಗಳು ನಿರ್ಮಾಣಗೊಂಡಿದ್ದು ತಕ್ಷಣವೇ ನಿಮ್ಮ ಮನೆ ಕಟ್ಟಿಕೊಳ್ಳಲು ಸೂಕ್ತ ಸೌಲಭ್ಯ ಹೊಂದಿರುವ ಬಡಾವಣೆಯಾಗಿದೆ. ನಿವೇಶನ ಕೊಳ್ಳುವವರಿಗೆ ಬ್ಯಾಂಕಿನಿಂದ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವ್ಯವಸ್ಥಾಪಕರು ಬಿಜಿಎಸ್ ನಗರ ಬೇಲೂರು. ದೂರವಾಣಿ ಸಂಖ್ಯೆ 8867826585 ಮತ್ತು 8904212443. ಮತ್ತೊಮ್ಮೆ ಐಸಿರಿ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅರ್ಪಿಸುವ ಮುಖವಾರ್ತೆಗಳಿಗೆ ಸ್ವಾಗತ. ಕನ್ನಡ ಭಾಷೆಯ ಅಭಿವೃದ್ಧಿ ಜೊತೆ ರಾಷ್ಟ್ರೀಯ ವಿಚಾರಧಾರೆಗಳನ್ನು ಪ್ರತಿಪಾದಿಸುವ ಮಹೇಶ್ ಜೋಶಿ ಅವರನ್ನು ಬೆಂಬಲಿಸಲು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲು ಮನವಿ ಮಾಡಲಾಗಿದೆ. ಪತ್ರಕರ್ತರ ಸಂಘದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಮುಖಂಡ ಮಹಿಪಾಲ್, ಸಾಹಿತ್ಯ ಪರಿಷತ್ ಕೇವಲ ಸಾಹಿತ್ಯ ಸಮ್ಮೇಳನ ಮಾಡುವುದಕ್ಕೆ ಸೀಮಿತವಾಗಬಾರದು ಎಂದರು. ರಾಜ್ಯದ ಬೇರೆ ಬೇರೆ ವಿಚಾರಗಳನ್ನು ಪ್ರತಿಪಾದಿಸಬೇಕು. ಇವತ್ತು ಸಾಹಿತ್ಯ ಪರಿಷತ್ನಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಕಾಳಜಿ ಇರಬೇಕು. ಯುವ ಮನಸ್ಸುಗಳಿಗೆ ಸ್ಥಾನ ಕಲ್ಪಿಸಬೇಕು ಎಂದು ಅವರು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ ಅನ್ನುವಂಥದ್ದು ಬರೀ ಸಾಹಿತ್ಯ ಕ್ಷೇತ್ರ ಅಲ್ಲದೆ ಇಡೀ ಕರ್ನಾಟಕವನ್ನ, ಕರ್ನಾಟಕದ ಬೇರೆ ಬೇರೆ ವಿಚಾರಗಳನ್ನ ಪ್ರತಿನಿಧಿಸುವಂತಹ ಒಂದು ಪರಿಷತ್ ಆಗ್ಬೇಕು. ಇದು ಜನಸಾಮಾನ್ಯರ ಪರಿಷತ್ ಆಗ್ಬೇಕು. ಮತ್ತೆ ರಾಷ್ಟ್ರೀಯ ವಿಚಾರಗಳನ್ನು ಕೂಡ ಇಲ್ಲಿ ಪ್ರತಿಪಾದಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ನಾಗೇಂದ್ರ ಅವರು ಮಾತನಾಡಿ, ಮಹೇಶ್ ಜೋಶಿ ಸಾಹಿತ್ಯದ ಮೂಲಕ ಸಮನ್ವಯತೆ ಕಾಪಾಡುವ ಮಾತನಾಡಿರುವ ಜೋಶಿ ಅವರನ್ನ ಗೆಲ್ಲಿಸಿ ಎಂದು ಮನವಿ ಮಾಡಿದರು. ಮುಂದುವರಿಬೇಕು. ಸಾಹಿತ್ಯದ ಮೂಲಕ ಇದು ಹೆಚ್ಚು ಪ್ರಭಾವಶಾಲಿ ಆಗುತ್ತೆ. ಈ ಕಾರಣಕ್ಕೋಸ್ಕರ ನಾವು ಮಹೇಶ್ ಜೋಶಿ ಅವರನ್ನ ಬೆಂಬಲಿಸ್ತಾ ಇದ್ದೀವಿ. ಕುವೆಂಪು ಅವರ ಆಶಯ ಏನಿದೆ, ಜೈ ಭಾರತ ಜನನಿ ತನುಜಾತೆ, ಅದನ್ನು ಸಾಕಾರ ಮಾಡೋದಕ್ಕೆ ಏನು ಕನಸಿದೆ, ಅದಕ್ಕೆ ನಮ್ಮ ರಾಷ್ಟ್ರೀಯ ವಿಚಾರಕ್ಕೆ ಪೂರಕವಾಗಿರೋದ್ರಿಂದ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಸಹಿತ ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದೆ. ಬೇಲೂರು ಸರ್ಕಾರಿ ಆಸ್ಪತ್ರೆಯ ವೈಫಲ್ಯ ಖಂಡಿಸಿ ಪ್ರತಿಭಟನೆ ನಡೆಸಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಕ್ರಮವನ್ನು ಪರಿಶೀಲಿಸಿ ನಡೆಸಲು ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಆಸ್ಪತ್ರೆಗೆ ಭೇಟಿ ನೀಡಿದರು. ತಾಲೂಕಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಇಲ್ಲದೆ ಡಯಾಲಿಸಿಸ್ ಕೇಂದ್ರದ ವೈಫಲ್ಯ, ಆಸ್ಪತ್ರೆ ಸಿಬ್ಬಂದಿಗಳ ದಬ್ಬಾಳಿಕೆ, ಶೌಚಾಲಯ ಸ್ವಚ್ಛತೆ ಇಲ್ಲದಿರುವುದು ಹಾಗೂ ರೋಗಿಗಳಿಗೆ ಹೊರಗಡೆ ಔಷಧಿ ಮಾತ್ರೆಗಳು ಹಾಗೂ ರಕ್ತ ಪರೀಕ್ಷೆ ಮತ್ತು ಆಸ್ಪತ್ರೆಯ ಪ್ರವೇಶ ದ್ವಾರದಲ್ಲಿರುವ ಉಪಯೋಗಕ್ಕೆ ಬಾರದ ಮಳಿಗೆ ಬಗ್ಗೆ ಇನ್ನೂ ಹಲವಾರು ಸಮಸ್ಯೆಗಳ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಪ್ರತಿಭಟನೆ ನಡೆಸಿ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಪತ್ರ ಬರೆದಿದ್ರು. ಇತ್ತೀಚೆಗೆ ಆಸ್ಪತ್ರೆಗೆ ಭೇಟಿ ನೀಡಿ ಹಲವಾರು ಸಮಸ್ಯೆಗಳ ಬಗ್ಗೆ ತಾಲೂಕು ವೈದ್ಯಾಧಿಕಾರಿ ಹಾಗೂ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಯ ವಿರುದ್ಧ ಹಲವಾರು ದೂರು ಕಂಡುಬಂದಿದ್ದು ಮುಂದಿನ ದಿನಗಳಲ್ಲಿ ಈ ರೀತಿಯ ಯಾವುದೇ ದೂರುಗಳು ಬಾರದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಆಸ್ಪತ್ರೆಯ ಸಿಬ್ಬಂದಿಗಳು ಆಸ್ಪತ್ರೆಗೆ ಬರುವ ರೋಗಿಗಳ ಜೊತೆ ಸೌಹಾರ್ದಯುತವಾಗಿ ಮಾತನಾಡದೇ ಇರುವಂತಹ ದೂರು ಬಂದಲ್ಲಿ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಆಸ್ಪತ್ರೆಯ ಪ್ರವೇಶ ದ್ವಾರದ ಬಳಿ ಇರುವ ಮಳಿಗೆಯು ಸರ್ಕಾರಿ ಆಸ್ಪತ್ರೆಗೆ ಉಪಯೋಗವಿಲ್ಲದಿದ್ದರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಉಪಕರಣಗಳ ಕೊರತೆ ಇಲ್ಲ. ರಕ್ತ ಪರೀಕ್ಷೆ ವಿಚಾರದಲ್ಲಿ ಕೆಲವು ದೊಡ್ಡ ಕಾಯಿಲೆಗಳಿಗೆ ಹೊರಗಡೆ ಬರೆಯುವುದು ಸಾಮಾನ್ಯ. ದೊಡ್ಡ ಸಮಸ್ಯೆ ಇದ್ದಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲು ಸಿಬ್ಬಂದಿಗೆ ಸೂಚಿಸಿದ್ದೇವೆ ಎಂದು ಹೇಳಿದರು. ನಂತರ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷ ವಿಎಸ್ ಭೋಜಿಗೌಡ, ಸರ್ಕಾರಿ ಆಸ್ಪತ್ರೆ ಇರುವುದು ಬಡ ರೋಗಿಗಳ ಉಪಯೋಗಕ್ಕಾಗಿ. ಆದರೆ ವೈದ್ಯರು ಹೊರಗಡೆ ಮಾತ್ರೆ ಹಾಗೂ ಇತರ ಪರೀಕ್ಷೆಗಳನ್ನು ಪರೀಕ್ಷೆ ಕೇಂದ್ರಗಳಿಗೆ ಚೀಟಿ ಬರೆಯುವುದು ಖಂಡನೀಯ. ಇಲ್ಲಿ ಸ್ವಚ್ಛತೆ ಇಲ್ಲದಿರುವುದಕ್ಕೆ ವೈದ್ಯಾಧಿಕಾರಿಗಳೇ ಕಾರಣ. ಏಕೆಂದರೆ ಸಿಬ್ಬಂದಿಗಳನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳದೇ ಇರುವುದು ಈ ಅವ್ಯವಸ್ಥೆಗೆ ಕಾರಣವಾಗಿದೆ. ಶೌಚಾಲಯ ಸ್ವಚ್ಛತೆ, ಆಸ್ಪತ್ರೆಗೆ ಬರುವ ರೋಗಿಗಳ ಜೊತೆ ಒಡನಾಟ ಇವೆಲ್ಲವನ್ನು ಸರಿಪಡಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಆಸ್ಪತ್ರೆ ಗೇಟಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಅದು ಯಾರು ಆ ಥರ ಬರೀತಾ ಇದ್ದಾರೆ ಸರ್, ಯಾವ ಡಾಕ್ಟರ್ಸು ಆ ಥರದ್ದೆಲ್ಲ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಸರ್, ಮಾತ್ರೆಗಳಿಗೂ ಯಾವುದೂ ಕೊಡ್ತಾ ಇಲ್ಲ. ಎಕ್ಸೆಪ್ಟು ಈ ಕಾಂಬಿನೇಷನ್ ಆಫ್ ಡ್ರಗ್ಸ್ ಕೇಳ್ತಾರೆ ಆ ಥರದ್ದಾದ್ರೂ ಇಲ್ಲ ಗೌರ್ಮೆಂಟಿಂದ, ಅದು ಕಾಂಬಿನೇಷನ್ ಆಫ್ ಡ್ರಗ್ಸ್ ಬರೋದು. ಅದರ್ವೈಸ್ ಹಾಸ್ಪಿಟಲ್ ಒಳಗಡೆ ಬಂದು ಹೊರಗಡೆಯಿಂದ ಅಲ್ಲಿ ಎದುರುಗಡೆ ಅಂಗಡಿಯವರು ಅವರು ಇವರು ಅಂತ ಇವ್ರು ಹೇಳೋದು ಬರ್ತಾರೆ. ಅದಕ್ಕೇನು ಸಿಸ್ಟಮ್ ಮಾಡಬೇಕು ನೋಡ್ಬಿಟ್ಟು ಮಾಡ್ತೀವಿ. ಆ ಥರದ್ದು ಏನು ಇಲ್ಲ ಸರ್, ಕೆಲವು ಬೇಸನ್ಗಳಿದೆ. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್, ಡಾಕ್ಟರ್ ಗೀತಾ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಪುರಾತನ ಕಾಲದ ಬಸವಣ್ಣ ದೇವರ ಜೀರ್ಣೋದ್ಧಾರವನ್ನು ಮಾಡುತ್ತಿರುವುದು ನಿಜಕ್ಕೂ ಉತ್ತಮ ಕೆಲಸ ಎಂದು ಶಾಸಕ ಕೆಎಸ್ ಲಿಂಗೇಶ್ ಹೇಳಿದ್ದಾರೆ.
ತಾಲೂಕಿನ ಅರೆಹಳ್ಳಿ ಹೋಬಳಿಯ ತುಂಬದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉತ್ತೊಳಲು ಗ್ರಾಮದಲ್ಲಿ ಉದ್ಭವ ಅಮೃತೇಶ್ವರ ಹಾಗೂ ನೂತನವಾಗಿ ಜೀರ್ಣೋದ್ಧಾರಗೊಳ್ಳುತ್ತಿರುವ ಬಸವಣ್ಣ ದೇವಾಲಯ ವೀಕ್ಷಿಸಿ ಮಾತನಾಡಿದ ಶಾಸಕರು, ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಬಿಂಬಿಸುವ ಇಂತಹ 10 ಹಲವು ದೇವಾಲಯಗಳು ಇತ್ತೀಚಿನ ದಿನಗಳಲ್ಲಿ ಜೀರ್ಣೋದ್ಧಾರವಾಗುತ್ತಿರುವುದು ನಿಜಕ್ಕೂ ಉತ್ತಮ ಬೆಳವಣಿಗೆ. ಇಂತಹ ಕುಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡುವುದಕ್ಕೆ ಮುಂದಾಗಲಿದ್ದೇವೆ ಎಂದರು. ಅದನ್ನು ಯಾವ ರೀತಿ ಮಾಡಿದ್ರೆ ಅಂತ ಇವತ್ತು ನಾವು ನೋಡ್ಕೊಂಡೋಗಿ ಬಂದಿದ್ದೇವೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಲಿ ಅಂತ ಶುಭ ಹಾರೈಸಿ. ಸರ್ಕಾರದ ಅನುದಾನ ಯಾವುದಿಲ್ಲ, ಎಲ್ಲ ಗ್ರಾಮಸ್ಥರು ಇಲ್ಲ ಭಕ್ತಾದಿಗಳ ಸೇರ್ಕೊಂಡು ಒಂದು 7 ರಿಂದ 8 ಲಕ್ಷ ರೂಪಾಯಿ ಇದಕ್ಕೆ ಖರ್ಚಾಗಿದೆ. ಅದನ್ನು ಗ್ರಾಮಸ್ಥರೇ ತೊಡಗಿಸ್ಕೊಂಡು ಮಾಡಿರ್ತಕ್ಕಂಥದ್ದು. ಇದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದೆ. ಆದ್ರೂ ಸಹ ಇವರು ಯಾರು ಅಂದು ಅಪ್ರೋಚ್ ಮಾಡೋಕೆ ಹೋಗಲಿಲ್ಲ. ಅವರೇ ಸ್ವಯಂ ಪ್ರೇರಣೆಯಿಂದ ಇದೆಲ್ಲ ಮಾಡಿದ್ದಾರೆ. ಮುಂದೆ ಇಲಾಖೆಯಿಂದ ಏನೇನು ಕೆಲಸ ಆಗಬೇಕು, ರಸ್ತೆ ಮತ್ತೊಂದು ಮಾಡಬೇಕು, ಅದನ್ನ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ನಾವು ತೆಗೆದುಕೊಳ್ತೇವೆ. ಗ್ರಾಮದಲ್ಲಿ ಸುಮಾರು 30 ವರ್ಷದಿಂದ ರಸ್ತೆ ಅಭಿವೃದ್ಧಿಪಡಿಸುವಂತೆ ಮನವಿ ಮಾಡಿದರು. ಆದರೆ ಖಾಸಗಿಯವರ ಜಮೀನು ರಸ್ತೆಗೆ ಅಡ್ಡಲಾಗಿದ್ದರಿಂದ ವೈಯಕ್ತಿಕವಾಗಿ ಅವರಿಗೆ ಹಣ ನೀಡಿ ಜಮೀನನ್ನು ಬಿಡಿಸಿ ಗ್ರಾಮದ ಅನುಕೂಲ ಮಾಡಿಕೊಟ್ಟಿದ್ದು, ಶಾಸಕರ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಬಾಕ್ಸ್ ಚರಂಡಿ ಸೇರಿದಂತೆ ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಮಾಡಿ ಅಭಿವೃದ್ಧಿಪಡಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸೋಮಯ್ಯ, ಗ್ರಾಮಸ್ಥರಾದ ಪ್ರವೀಣ್ ಮಂಜುನಾಥ್ ಶೆಟ್ಟಿ, ಅಶೋಕ್ ರಾಜ್ ಅರಸ್, ಸುಬ್ಬರಾಜ್ ಅರಸ್ ಹಾಜರಿದ್ದರು. ಬೇಲೂರು ಪಟ್ಟಣದ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇಗುಲದಲ್ಲಿ ಶಿವ ದೀಪೋತ್ಸವ ಅಂಗವಾಗಿ ರುದ್ರಾಭಿಷೇಕ ಮತ್ತು ರುದ್ರ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ. ಪಟ್ಟಣದ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇಗುಲ ರಸ್ತೆಯಲ್ಲಿರುವ ಶ್ರೀ ನಂಜುಂಡೇಶ್ವರ ದೇಗುಲದಲ್ಲಿ ಸಿನಿಮಾ ರಾಮಸ್ವಾಮಿ ಕುಟುಂಬದ ವಿಜಯ್ ಕೇಶವ್ ಹಾಗೂ ಬ್ರಾಹ್ಮಣ ಮಹಾಸಭಾದೊಂದಿಗೆ ಶಿವದೀಪೋತ್ಸವ ಕಾರ್ಯಕ್ರಮವನ್ನು ಕಳೆದ ದಶಕಗಳಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಶಿವದೀಪೋತ್ಸವದ ದೇಗುಲವನ್ನು ತಳಿರು, ತೋರಣ ಹಾಗೂ ಕಮಾನುಗಳಿಂದ ಅಲಂಕರಿಸಲಾಗಿತ್ತು. ಶಿವ ಹಾಗೂ ಪಾರ್ವತಮ್ಮ ವಿಗ್ರಹಗಳಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ವೇದಬ್ರಹ್ಮ ಶ್ರೀ ಕೆಆರ್ ಮಂಜುನಾಥ್ ಮಾತನಾಡಿ, ಶಿವದೀಪೋತ್ಸವ ಅಂಗವಾಗಿ ಶ್ರೀ ನಂಜುಂಡೇಶ್ವರ ಸ್ವಾಮಿ ಮತ್ತು ಪಾರ್ವತಿ ಅಮ್ಮನವರಿಗೆ ಅಭಿಷೇಕ ಹಾಗೂ ಮಹಾನ್ಯಾಸ ಪೂರ್ವಕ ಮತ್ತು ಏಕಾದಶ ರುದ್ರಾಭಿಷೇಕ ನಡೆಸಲಾಯಿತು. ರುದ್ರಹೋಮ ನಂತರ ಪೂರ್ಣಾಹುತಿ ನೆರವೇರಿಸಲಾಯಿತು. ದೇಶದಲ್ಲಿ ಸುಖ ಶಾಂತಿ ನೆಲೆಸಲಿ ಹಾಗೂ ಕೊರೋನಾ ಸಂಕಷ್ಟದಿಂದ ಜನತೆ ದೂರವಾಗಲಿ ಮತ್ತು ಅತಿವೃಷ್ಟಿ ಅನಾವೃಷ್ಟಿಗಳು ಉಂಟಾಗದೆ ರೈತರು ಬೆಳೆದ ಬೆಳೆ ಸಮೃದ್ಧಿಯಾಗಲಿ ಎಂದು ದೇವರಲ್ಲಿ ವಿಶೇಷ ಪ್ರಾರ್ಥನೆ ಮಾಡಲಾಗಿದೆ ಎಂದರು. ಸಂಜೆ ದೀಪೋತ್ಸವ ಕಾರ್ಯಕ್ರಮ ಅಂಗವಾಗಿ ರಾಷ್ಟ್ರ ಪ್ರಶಸ್ತಿ ವಿಜೇತೆ ಕುಮಾರಿ ಶಿಲ್ಪಾ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ ಮತ್ತು ಯುವ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ನಗರದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇಂದು ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಹುಟ್ಟುಹಬ್ಬವನ್ನು ಅವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸುವ ಮೂಲಕ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಬನವಾಸಿ ರಂಗಸ್ವಾಮಿ ಅವರು, ಇಂದಿರಾ ಗಾಂಧಿಯವರ ಹಸಿದವನಿಗೆ ಅನ್ನ, ಉಳುವವನಿಗೆ ಭೂಮಿ ನೀಡಿದ ಚಿಂತನೆಯಿಂದ ಲಕ್ಷಾಂತರ ಜನರಿಗೆ ಉಪಯೋಗವಾಯಿತು. ಅವರ ನಡವಳಿಕೆಯನ್ನು ನಾವು ಅನುಸರಿಸೋಣ ಎಂದು ಕರೆ ಕೊಟ್ಟರು. ಮೊದಲನೇದಾಗಿ ಧೀಮಂತ ಉಕ್ಕಿನ ಮಹಿಳೆ ಹಾಗೂ ಈ ದೇಶ ಕಂಡಂಥ ಮಹಾನ್ ಚೇತನ ಮಾಜಿ ಪ್ರಧಾನಮಂತ್ರಿಗಳಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮೋತ್ಸವವನ್ನು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ, ಹಾಸನದ ಕಾಂಗ್ರೆಸ್ ಕಚೇರಿಯಲ್ಲಿ ಯಾವ ನಿರ್ಧಾರಗಳನ್ನು ತಗೋತೀವಿ, ಈ ದೇಶಕ್ಕೆ, ಈ ನಾಡಿಗೆ, ಈ ಪ್ರಜೆಗಳಿಗಾಗಿ ನಾವೇನು ಅರ್ಪಣೆ ಮಾಡ್ಕೊಳ್ತೀವಿ ಅಂತೇಳಿ ಅವರು ತೋರಿಸಿ ಹೋಗಿದ್ದಾರೆ. ಅವರ ಹಾದಿಯಲ್ಲಿ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಸಹೋದರತ್ವದ ಭಾವನೆಯಲ್ಲಿ ನಾವೆಲ್ಲ ಬಾಳಿ ಬದುಕೋಣ, ಪ್ರೀತಿ ಹಂಚೋಣ ಅಂತೇಳಿ ಅವರ ಸಂವಿಧಾನಕ್ಕಾಗಿ ಅವರೆಲ್ಲರ ಆಶೀರ್ವಾದ ಬೇಡ್ತಾ, ನಿಮ್ಮ ಎಲ್ರಿಗೂ ಕೂಡ ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ ಅವರ ಆಶೀರ್ವಾದ ಇರಲಿ ಅಂತೇಳಿ ನಾನು ಹೊಂದಿಸ್ತಾ ನನ್ನ ಮಾತನ್ನು. ಬೇಲೂರು ವಿಧಾನಸಭಾ ಕ್ಷೇತ್ರದ ಜಾವಗಲ್ ಹೋಬಳಿಯ ನೇರ್ಲಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಚನ್ನೇಗೌಡ, ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಹೇಮಲತಾ ಅವರನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಎಚ್.ಕೆ. ಸುರೇಶ್ ಇಂದು ನೇರ್ಲಿಗೆ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಗೆ ಭೇಟಿ ನೀಡಿ ಅಭಿನಂದಿಸಿ ಸನ್ಮಾನಿಸಿದರು. ಸಂಘದ ಕಟ್ಟಡಕ್ಕೆ 50,000 ರೂಪಾಯಿಗಳನ್ನು ದೇಣಿಗೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಶಿವಯ್ಯ, ಶಾಂತಕುಮಾರ್, ರಮೇಶ್, ಶ್ರೀನಿವಾಸ್, ಜಗದೀಶ್ ಮತ್ತು ಹಿರಿಯ ಮುಖಂಡರುಗಳು, ಗ್ರಾಮಸ್ಥರು ಇನ್ನಿತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಿಕ್ಕಿರಿದು ಸೇರಿದ್ದ ಜೆಡಿಎಸ್ ಕಾರ್ಯಕರ್ತರ ನಡುವೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮೊಮ್ಮಗ ಮತ್ತು ಎಚ್.ಡಿ. ರೇವಣ್ಣ ಅವರ ಪುತ್ರ ಸೂರಜ್ ರೇವಣ್ಣ ವಿಧಾನ ಪರಿಷತ್ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿ ಆಯ್ಕೆಗೆ ನಾಮಪತ್ರ ಸಲ್ಲಿಕೆ. ವಿವಾದಿತ ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡೆದ ಕೇಂದ್ರ ಸರ್ಕಾರದ ನಡೆಯನ್ನು ಸ್ವಾಗತಿಸಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಬ್ರಾಹ್ಮಣ ಮಹಾಸಭಾದ ಚುನಾವಣೆಯಲ್ಲಿ ಅರಸೀಕೆರೆ ತಾಲೂಕಿನ ಬ್ರಾಹ್ಮಣ ಸಮಾಜದ ಎಲ್ಲ ಸದಸ್ಯರು ಅಶೋಕ್ ಹಾರ್ನಹಳ್ಳಿ ಅವರಿಗೆ ಮತ ಹಾಕುವ ಮೂಲಕ ಬೆಂಬಲಿಸುತ್ತೇವೆ. ಬ್ರಾಹ್ಮಣ ಸಂಘದ ಪದಾಧಿಕಾರಿಗಳ ಹೇಳಿಕೆ. ಜೆಡಿಎಸ್ ಪಕ್ಷ ತೊರೆದು ನಮಗೆ ಪ್ರತ್ಯೇಕ ಆಸನ ಕೊಡಿ ಎಂದು ಜೆಡಿಎಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದ ಅರಸೀಕೆರೆ ನಗರಸಭೆಯ 7 ಸದಸ್ಯರನ್ನ ಅನರ್ಹಗೊಳಿಸಿ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಆದೇಶ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಸಾಹಿತ್ಯ ಚಟುವಟಿಕೆಗಳನ್ನು ಅತ್ಯಂತ ಹೆಚ್ಚು ಮುತುವರ್ಜಿಯಾಗಿ ಮಾಡುವ ಕ್ರಿಯಾಶೀಲ ವ್ಯಕ್ತಿ ರವಿ ನಾಕಲ್ಗೂಡು ಅವರಿಗೆ ಜಿಲ್ಲಾ ಸರ್ಕಾರಿ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ಸಂಘ ತನ್ನ ಬೆಂಬಲ ಘೋಷಣೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.